ಮತದಾನಕ್ಕೆ ಸರತಿ ಸಾಲಿನಲ್ಲಿ ನಿಂತಿರುವಂತಹ ಮತದಾರರನ್ನ ಗಮನಿಸಿದಂತ ಸಂದರ್ಭದಲ್ಲಿ ಹಲವು ಮಂದಿ ಈ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗಿನ ಮಹಿಳೆಯರು ಬುರ್ಕಾ ಧರಿಸಿಕೊಂಡು ಅವರು ಮತಕೇಂದ್ರಕ್ಕೆ ಬಂದೋದು ಅಲ್ಲಿ ಮತ ಚಲಾಯಿಸುವಂಥದ್ದು ಸಹಜ. ಬಟ್ ಈ ಸಂದರ್ಭದಲ್ಲಿ ನಿಕಾಬನ್ನ ತೆಗೆದು ಮತದಾನ ಮಾಡಬೇಕು ಅನ್ನುವಂಥ ಸೂಚನೆಯನ್ನ ಕೊಡಲಾಗಿದೆ. ಕಾರಣ ಸ್ಪಷ್ಟ, ಅಂದ್ರೆ ಗುರುತಿನ ಚೀಟಿ ಹಾಗೆ ಅವರ ಮುಖ ಅದೆರಡಕ್ಕೂ ಕೂಡ ಸಾಮ್ಯತೆ ಇದೆಯಾ ಅನ್ನುವಂಥನ್ನ ನೋಡುವಂತ ಒಂದು ಪ್ರಕ್ರಿಯೆ ಅದು ಕೂಡ ಆಗ್ತಾ ಇದೆ. ಬಟ್ ಬಹಳ ಮಂದಿ ಬುರ್ಕಾ ಧರಿಸಿ ಬಂದಿದ್ದಂಥ ಕಾರಣಕ್ಕಾಗಿ ನಿಕಾಬನ್ನ ಅಂದ್ರೆ ತಮ್ಮ ಮುಖ ಚಹರೆಯನ್ನ ತೋರಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ತಮ್ಮ ಮುಖದ ಮೇಲಿರುವಂತಹ ನಿಕಾಬನ್ನ ತೆಗೆದು ಮುಖ ತೋರಿಸಿ ಗುರುತಿನ ಚೀಟಿ ಹಾಗೆ ಅವರು ಹೊಂದಿರುವಂಥ ಗುರುತಿನ ಚೀಟಿ ಜೊತೆಗೆ ಅವ್ರ ಮುಖ ಸಾಮ್ಯತೆಯನ್ನು ನೋಡಿ ಮತ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದೊಂದು ಸಹಜ ಪ್ರಕ್ರಿಯೆ ಕೂಡ. ಅದನ್ನು ಪಾಲಿಸುವಂಥ ನಿಟ್ಟಿನಲ್ಲಿ ಮತಗಟ್ಟೆ ಸಿಬ್ಬಂದಿ ಕೂಡ ಈ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಹೇಳಿ ಕೇಳಿ ಚನ್ನಪಟ್ಟಣದಲ್ಲಿ ಅಲ್ಪಸಂಖ್ಯಾತ ಮತಗಳು ಕೂಡ ಬಹಳ ನಿರ್ಣಾಯಕ ಆಗ್ತಾ ಹೋಗುತ್ತೆ. ಸುಮಾರು 28,000ಕ್ಕೂ ಅಧಿಕ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗಿನ ಮತದಾರರಿದ್ದಾರೆ. ಹತ್ತತ್ರ ಅದರಲ್ಲಿ 24,000ರಿಂದ 25,000ದಷ್ಟು ವೋಟ್ಗಳು ಕ್ಯಾಸ್ಟ್ ಆಗಬಹುದು ಅಂತ ಅಥವಾ ಅವರು ಮತ ಹಾಕ್ಬೋದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಬಟ್ ಈ ವಿಚಾರವನ್ನು ಅಥವಾ ಈ ಬುರ್ಕಾ ಹಾಗೆ ನಿಕಾಬನ್ನು ಇಲ್ಲಿ ಮಿಸ್ಯೂಸ್ ಮಾಡಿಕೊಂಡು ಏನಾದರೂ ಕೆಲವರು ಫೇಕ್ ವೋಟ್ಗಳನ್ನು ಹಾಕ್ತಾರೆ ಅನ್ನುವಂಥದ್ದು ಕೂಡ ಒಂದು ಆತಂಕ ಸಹಜವಾಗಿರುತ್ತೆ. ಆ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆಯನ್ನು ಮತದಾನ ಸಂಬಂಧಪಟ್ಟ ಹಾಗಿನ ಮತಕೇಂದ್ರ ಸಿಬ್ಬಂದಿ ಈಗ ಕೈಗೊಳ್ತಾ ಇದ್ದಾರೆ.